ಶ್ರೇಷ್ಠತಾ ಸೇವಾ ಪ್ರಶಸ್ತಿ ದೆಹಲಿಯಲ್ಲಿ ಬಂತು, ದುಬೈಯಲ್ಲಿ ಬಂತು. ಹಾಗೆ ಅನೇಕ ಪ್ರಶಸ್ತಿಗಳು ರಾಜ್ಯ ಮಟ್ಟದಲ್ಲಿ, ಮತ್ತು ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಕೂಡ ದೊರಕಿ ಬಂತು. ಅದೆಲ್ಲಕ್ಕಿಂತ ಮೀರಿ ನನಗೆ ಡಾಕ್ಟರೇಟ್ ಪದವಿಯನ್ನ ನಾನು PhD ರೆಗ್ಯುಲರ್ ಆಗಿ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಅದೇ ಒಲಿದಂತ ಬಂದಂತದ್ದು. ಅದು ಎಲ್ಲೆಲ್ಲಿ ಹೇಗೆ ಸಿಕ್ತೋ ಗೊತ್ತಿಲ್ಲ. ನನ್ನ ಪ್ರೊಫೈಲ್ಗಳನ್ನ ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ವಾಟ್ಸಪ್ಗಳಲ್ಲಿ, ಮಾಧ್ಯಮಗಳಲ್ಲಿ ಎಲ್ಲವನ್ನೂ ಕೂಡ ಪರೀಕ್ಷೆ ಮಾಡಿ ಆ ಪ್ರೊಫೈಲ್ ನನ್ನ ಸೆಲೆಕ್ಟ್ ಮಾಡಿದ್ದೀರಿ ಅಂತ ಹೇಳಿ ನನಗೆ ಒಂದು 5 ದಿನದ ಹಿಂದ್ಗಡೆ ಈ ಒಂದು ಲೆಟರ್ ಬಂತು. ಆ ಲೆಟರ್ನ ನೋಡಿ ನನಗೆ ತುಂಬಾ ಖುಷಿ ಅನಿಸ್ತು. ಏನಂತ ಬಂತು ಅಂತ ಹೇಳಿದ್ರೆ, ಪೀಸ್ ಯೂನಿವರ್ಸಿಟಿಯಿಂದ ಗೌರವ ಡಾಕ್ಟರೇಟ್ ಪದವಿಯನ್ನ ಪ್ರದಾನ ಮಾಡಲಾಗ್ತಾ ಇದೆ, ಅದಕ್ಕೆ ನೀವು ಆಯ್ಕೆಯಾಗಿದ್ದೀರಿ. ಆ ಸ್ಥಳವನ್ನು ನಿಮಗೆ ನಿಗದಿ ಮಾಡಲಿಕ್ಕೆ ನಾವು ಮುಂದಿನ ದಿನಗಳಲ್ಲಿ ತಿಳಿಸ್ತೀವಿ, ನೀವು ಸಿದ್ಧತೆಯನ್ನ ಮಾಡಿಕೊಂಡು ಆ ಸ್ಥಳಕ್ಕೆ ಬರಬೇಕು ಅಂತ ಹೇಳಿ ನನಗೆ ಈ ಪತ್ರಿಕೆಯನ್ನ ಕಳಿಸಿಕೊಟ್ರು. ತುಂಬಾ ಖುಷಿ ಅನಿಸ್ತು. ಯಾಕೆಂತ ಹೇಳಿದ್ರೆ, ಜೀವನದಲ್ಲಿ ಒಂದು ಡಾಕ್ಟರೇಟ್ ಪದವಿಯನ್ನ ಪಡ್ಕೊಳ್ಳೋದು, ಮತ್ತೆ ಆ ಪದವಿಯನ್ನು ನಾವು ಗೌರವಿಸ್ಕೊಂಡು ನಾವು ನಮ್ಮ ಜೀವನದಲ್ಲಿ ಡಾಕ್ಟರ್ ಅಂತ ಹೇಳಿ ಪಡ್ಕೊಳ್ಳೋಂಥದ್ದು ಒಂದು ಹೆಮ್ಮೆಯ ವಿಚಾರ ಆಗಿದೆ. ಹಾಗಾಗಿ ಈ ಪ್ರಶಸ್ತಿಯನ್ನ ಶನಿವಾರ 25ನೇ ತಾರೀಕು ತಮಿಳುನಾಡಿನ ಹೊಸೂರಿನಲ್ಲಿ ಒಂದು ಕೇಂದ್ರದಲ್ಲಿ ಎಲ್ಲರನ್ನೂ ಕೂಡ ವಿವಿಧ ಜಿಲ್ಲೆಗಳಿಂದ, ಧಾರವಾಡ, ಹುಬ್ಬಳ್ಳಿ, ಬೆಳಗಾವಿ, ಅನೇಕ ಜಿಲ್ಲೆಗಳಿಂದ ಬಂದಿದ್ರು. ನಾನು ಕೂಡ ನಮ್ಮ ಜಿಲ್ಲೆಯಿಂದ ನಾನು ಕೂಡ ಹೋಗಿದ್ದೆ. ಅಲ್ಲಿ ಉತ್ತಮವಾಗಿ ನಮಗೆ ಟ್ರೀಟ್ ಅನ್ನ ಮಾಡಿ ಈ ಪ್ರಶಸ್ತಿಯನ್ನ ಪ್ರದಾನವನ್ನ ಮಾಡಿ ಆ ತಮಿಳುನಾಡಿನ ಮಾಜಿ MLA ಅವರ ಸಮ್ಮುಖದಲ್ಲಿ ಪ್ರದಾನವನ್ನ ಮಾಡಲಾಯಿತು. ನನಗೆ ಖುಷಿ ಆಯಿತು. ಅದಕ್ಕೆ ನಾನು ಈ ಒಂದು ಪ್ರಶಸ್ತಿಯನ್ನ ನನ್ನ ಜಿಲ್ಲೆಯ ಎಲ್ಲ ಸಮಸ್ತ ಜನತೆಗೆ, ಅದರಲ್ಲೂ ಕೂಡ ನನ್ನ ವೃತ್ತಿ ಬಾಂಧವ ಶಿಕ್ಷಕ ಮಿತ್ರರಿಗೆ ಹಾಗೂ ನನ್ನ ಮಾಧ್ಯಮ ಮಿತ್ರರಿಗೆ ಮತ್ತು ಈ ಯಳಂದೂರಿನ ಎಲ್ಲ ಜನತೆಗೆ, ಎಲ್ಲ ನನ್ನ ಮಕ್ಕಳಿಗೆ, ನಾನು ಮತ್ತೆ ನನ್ನ ಕುಟುಂಬವರಿಗೆ, ನಮ್ಮ ತಂದೆ ತಾಯಿಗಳಿಗೆ ಈ ಪ್ರಶಸ್ತಿಯನ್ನು ಎಲ್ಲರೂ ಕೂಡ ಅರ್ಪಿಸಲಿಕ್ಕೆ ನಾನು ಬಯಸ್ತೀನಿ. ಈ ಸಂದರ್ಭದಲ್ಲಿ ಖುಷಿ ಕೊಟ್ಟಿದೆ. ಆ ಖುಷಿ ಹಾಗೆ ಇರಲಿ. ನಿಮ್ಮ ಮುಖಾಂತರ ನಾವು ಪಡ್ಕೊಂಡಿರತಕ್ಕಂಥ ಪದವಿಯನ್ನ ಬೆಳಕನ್ನ ಚೆಲ್ಲಬೇಕಾದ್ರೆ ಸಮಾಜಕ್ಕೆ ಅದು ತಾವು ಅಂತ ನಾನಾದ್ರೂ